ಒಂದೂರಲ್ಲಿ ಒಬ್ಬ ಹುಡುಗ ಹುಡುಗಿ ಸ್ಕೂಲ್ ಡೇಸಿಂದ ತುಂಬ ಇಷ್ಟಪಡ್ತಿರ್ತಾರೆ. ಸ್ಕೂಲ್ ಕಂಪ್ಲೀಟ್ ಆಗುತ್ತೆ, ಕಾಲೇಜಿಗೆ ಬರ್ತಾರೆ. ಆ ಇಷ್ಟ ಸ್ವಲ್ಪ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಕಾಲೇಜು ಕಂಪ್ಲೀಟ್ ಆಗುತ್ತೆ. ಕಾಲೇಜ್ ಕಂಪ್ಲೀಟ್ ಆಗಿದ ತಕ್ಷಣ ಒಬ್ರನ್ನೊಬ್ರು ತುಂಬ ಹಚ್ಕೊಂಡಿರ್ತಾರೆ, ಬಿಟ್ಟಿರೋದಕ್ಕಾಗಲ್ಲ. ಮದುವೆ ಆಗ್ಬೇಕಂತ ಡಿಸಿಷನ್ ತೊಗೊತಾರೆ. ತುಂಬ ಪ್ಯೂರ್ ಲವ್. ಮನೇಲಿ ಹೋಗ್ಬಿಟ್ಟು ಹೇಳ್ತಾರೆ, ನಾವಿಬ್ಬರು ತುಂಬ ಇಷ್ಟಪಡ್ತಿದ್ದೀವಿ, ನಾವಿಬ್ಬರು ಮದುವೆ ಆಗ್ಬೇಕಂತಿದ್ದೀವಿ, ತಂದೆ ತಾಯಿನ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕಂತಿದ್ದೀವಿ, ಅದಕ್ಕೆ ನಿಮ್ಗೆ ಬಂದು ಹೇಳ್ತಿದ್ದೀವಿ. ನಿಮ್ಮನ್ನು ಕನ್ವೆ ಮಾಡಿ ನಾವು ಮದುವೆ ಆಗ್ಬೇಕಂತಿದ್ದೀವಿ, ಅದಕ್ಕೆ ನಾವು ಬಂದು ನಿಮ್ಗೆ ಹೇಳ್ತಿದ್ದೀವಿ. ನಿಮ್ಮ ಇಷ್ಟದಂತೆ ಮದುವೆ ಆಗ್ಬೇಕಂತಿದ್ದೀವಿ ಅಂದಿದ ತಕ್ಷಣ ತಂದೆ ತಾಯಿಗೆ ಇಷ್ಟ ಆಗಲ್ಲ. ಅವ್ರು ಹೇಳ್ತಾರೆ ಕ್ಲಿಯರಾಗಿ, ಇಲ್ಲ ನಮ್ಗೆ ಇಷ್ಟ ಇಲ್ಲ, ನೀವು ಮದುವೆ ಆಗಬೇಡಿ ಅಂತೇಳಿ. ತುಂಬ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ತುಂಬಾ ಟ್ರೈ ಮಾಡ್ತಾರೆ. ಆದರೆ ಪೇರೆಂಟ್ಸ್ ಒಪ್ಪೋದಿಲ್ಲ. ಇವರಿಬ್ಬರು ಬಿಟ್ಟಿರೋದಕ್ಕಾಗೋದಿಲ್ಲ, ಯಾಕಂದ್ರೆ ತುಂಬ ಹಚ್ಕೊಂಡಿರ್ತಾರೆ, ಪ್ರೀತಿಯಲ್ಲಿ ಇರ್ತಾರಲ್ಲ. ಇವರಿಬ್ರು ಡಿಸಿಷನ್ ತೊಗೊತಾರೆ, ಓಡೋಗ್ಬಿಟ್ಟು ಮದುವೆ ಆಗೋಣ ಅಂತ ಹೇಳ್ಬಿಟ್ಟು. ಏಜ್ ಒಂದು 20 ಆಗ್ತಿರುತ್ತೆ. ಓಡೋಗ್ತಾರೆ, ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಗೊತ್ತಿರೋದಲ್ಲ, ಲೈಫ್ ಲೀಡ್ ಮಾಡಬೇಕು. ಲೈಫ್ ಲೀಡ್ ಮಾಡಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಕೆಲಸ ಮಾಡಬೇಕು. ಕೆಲಸಕ್ಕೆ ಟ್ರೈ ಮಾಡ್ತಾರೆ. ಹುಡುಗಿಗೆ ಮೊದಲು ಕೆಲಸ ಸಿಗುತ್ತೆ, ಹುಡುಗನ ಕೆಲಸ ಸಿಗಲ್ಲ. ಹುಡುಗಿ ಕೆಲಸಕ್ಕೆ ಹೋಗಿ ಬರ್ತಿರ್ತಾಳೆ, ಇವನು ಟ್ರೈ ಮಾಡ್ತಿರ್ತಾನೆ, ಆದರೆ ಕೆಲಸ ಸಿಗ್ತಿರಲ್ಲ. ಹಂಗಂತ ಇವನು ಸೈಲೆಂಟ್ ಆಗಿರಲ್ಲ, ಮನೆ ಕೆಲಸ ಮಾಡ್ತಿರ್ತಾನೆ. ಬೆಳಗ್ಗೆ ಎದ್ದೊಳೋದು, ಹೆಂಡತಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿಕೊಡೋದು, ಬಾಕ್ಸ್ ಕಟ್ಕೊಡೋದು, ಹೊರಗಡೆ ಹೋಗ್ಬಿಟ್ಟು ವೆಜಿಟೇಬಲ್ ತರೋದು, ಮನೆಯನ್ನೆಲ್ಲ ಕ್ಲೀನ್ ಮಾಡೋದು, ಈ ಥರ ಕೆಲಸ ಮಾಡ್ಕೊಂಡಿರ್ತಾನೆ. ಯಾವತ್ತೇ ಆಗಲಿ ಹೆಂಡತಿಗೆ ಕೇಳಲ್ಲ, ನೀನೇನೇ ಕೆಲಸಕ್ಕೆ ಹೋಗ್ತಿಲ್ಲ, ನೀನೇನೇ ಕೆಲಸಕ್ಕೆ ಟ್ರೈ ಮಾಡ್ತಿಲ್ಲ ಅಂತಲೂ ಕೇಳಲ್ಲ. ಇವನು ಯಾವತ್ತೂ ಆ ಥರ ಯೋಚನೆ ಮಾಡೋದು ಇಲ್ಲ. ಆರಾಮಾಗಿರ್ತಾರೆ. ಇದೇ ಥರ 6 ಮಂತ್ಸ್ ಆಗುತ್ತೆ. 6 ಮಂತ್ಸ್ ಆಗಿದ ತಕ್ಷಣ ಪ್ರಾಬ್ಲಮ್ ಎಲ್ಲಿ ಗೊತ್ತಾ? ಪಕ್ಕದ ಮನೆಯವ್ರು ಪ್ರಾಬ್ಲಮ್ ಬರ್ತದೆ. ನೈಬರ್ಸ್ ಅವ್ರು ಬಂದು ಕೇಳ್ತಾರೆ, ನಿನ್ನ ಹೆಂಡತಿ ಅನ್ನೋಳು ಕೆಲಸಕ್ಕೆ ಹೋಗ್ತಿದ್ದಾಳ, ನೀನೇನೇ ಕೆಲಸಕ್ಕೆ ಹೋಗ್ತಿಲ್ಲ. ಹುಡುಗಿ ಅನ್ನೋಳು ದುಡಿತಿದ್ದಾಳ, ನೀನೇನೇ ದುಡಿತಿಲ್ಲ. ಹುಡುಗ ಅನ್ನೋನು ಮನೆಯಲ್ಲೇ ಕೂತ್ಕೋಬಾರ್ದು, ಗಂಡಸನವನು ಮನೆಯಲ್ಲೇ ಇರಬಾರ್ದು, ಗಂಡಸನವನ ಕೆಲಸ ಮಾಡಬೇಕು, ಗಂಡಸನವನ ಕಷ್ಟಪಡಬೇಕು ಅಂತೇಳ್ಬಿಟ್ಟು ತುಂಬ ಸಲಹೆಗಳು ಕೊಡ್ತಿರ್ತಾರೆ. ಇವನು ಎಲ್ಲದನ್ನೂ ಇಗ್ನೋರ್ ಮಾಡ್ತಾನೆ, ತಲೆಗೆ ಹಾಕ್ಕೊಡಲ್ಲ. ಅವ್ರ ಹೆಂಡತಿ ಜೊತೆಲಿ ಹೇಳ್ಕೊತಾನೆ. ಅವ್ರ ಹೆಂಡತಿನೂ ಲೈಟ್ ತಗೊಳ್ಳಿ ಅಂತಾಳೆ, ಇವನು ಲೈಟ್ ತಗೊತಾನೆ, ಟೇಕ್ ಇಟ್ ಈಸಿ ಅನ್ನೋ ಥರ. ಇದೇ ಥರ 1 ವರ್ಷ ಆಗುತ್ತೆ. 1 ವರ್ಷ ಆದಮೇಲೆ ಇವನು ರಿಯಲೈಸ್ ಆಗ್ತಾನೆ, ಅರೆ ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇವ್ರ ವಯಸ್ಸು ಬಂದು 21 ಆಗ್ತಿರುತ್ತೆ. ಹೆಂಡತಿಗೆ ಹೇಳ್ತಾನೆ, ಇಲ್ಲೆಂಗೋ ಚೆನ್ನಾಗಿರೋ ಕೆಲಸ ಸಿಗ್ತಿಲ್ಲ, ನಾನು ಟೌನ್ಗೆ ಹೋಗ್ತೀನಿ, ಟೌನಲ್ಲಿ ಹುಡುಕ್ತೀನಿ, ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ಸಿಟಿಗೆ ಹೋಗ್ತೀನಿ, ಅಲ್ಲಿ ದುಡಿತೀನಿ, ನಿನಗೆ ಇಷ್ಟ ಇದೆ ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೆಲ್ಲಾದ್ರೂ ಹುಡ್ಕೊತೀನಿ ಅಂತ ಹೇಳಿದ ತಕ್ಷಣ ಹೆಂಡತಿ ಖುಷಿಯಿಂದ ಹೇಳ್ತಾಳೆ, ನೀವು ಹೊರಗಡೆ ಹೋಗಿ ನಿಮ್ಗೆ ಇಷ್ಟ ಇರೋ ಕೆಲಸನ ಮಾಡಿ, ನಿಮ್ಮ ಖುಷಿನೇ ನನ್ನ ಖುಷಿ, ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವನು ಹೋಗ್ತಾನೆ, ಫಸ್ಟ್ ಟೌನ್ಗೆ ಹೋಗ್ತಾನೆ. ಟೌನ್ಗೆ ಹೋದ್ಮೇಲೆ ಒಂದು ದೊಡ್ಡ ಮಿಲ್ ನೋಡ್ತಾನೆ. ಮಿಲ್ ಒಳಗಡೆ ಹೋಗ್ತಾನೆ, ಕೆಲಸಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು. ಮಿಲ್ಗಳು ಓನರ್ ಕೂತಿರ್ತಾರೆ, ಓನರ್ ಹತ್ರ ಹೋಗ್ತಾನೆ. ಹೋಗಿದ ತಕ್ಷಣ ಇವನ ಬಗ್ಗೆ ಎಲ್ಲ ಹೇಳ್ತಾನೆ. ಇವನು ಏನು ಓದಿದಾನೋ ಅಂತ ಹೇಳ್ತಾನೆ, ಮದುವೆ ಆಗಿದೆ ಅಂತ ಹೇಳ್ತಾನೆ. ಓನರ್ ಕೇಳ್ತಾರೆ, ಇಷ್ಟು ಬೇಗ ಹೆಂಗಪ್ಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಂತ ಹೇಳಿದ್ರೆ ಇವನು ಲವ್ ಸ್ಟೋರಿ ಕ್ಲೀನಾಗಿ ನರೇಟ್ ಮಾಡ್ತಾನೆ. ತುಂಬ ಖುಷಿ ಪಡ್ತಾರೆ. ಓಕೆ ಅಂತ ಹೇಳ್ಬಿಟ್ಟು, ಕೆಲಸ ಇದೆಯಾ ಅಂತ ಕೇಳಿದ ತಕ್ಷಣ ಇದೆ, ಜಾಯ್ನ್ ಆಗು, ಇವತ್ತಿಂದನೇ ಜಾಯ್ನ್ ಆಗು, ಈಗಿಂದನೇ ಜಾಯ್ನ್ ಆಗು ಅಂತ ಹೇಳಿದ ತಕ್ಷಣವೇ ಇವನು ತುಂಬ ಖುಷಿ ಆಗುತ್ತೆ. ಜಾಯ್ನ್ ಆಗ್ತಾನೆ. ಫಸ್ಟ್ ತಿಂಗಳಾಗುತ್ತೆ. ಹೆಂಡತಿಗೆ ಉತ್ತರ ಬರೀತಾನೆ, ಈ ಥರ ಪಕ್ಕದ ಟೌನಲ್ಲೇ ಕೆಲಸ ಸಿಕ್ಕಿದೆ, ತುಂಬ ಚೆನ್ನಾಗಿದೆ ಕೆಲಸ, ಓನರ್ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತೇಳಿ ಲೆಟರ್ ಬರೆದಿದ ತಕ್ಷಣ ಹೆಂಡತಿಗೆ ತುಂಬ ಖುಷಿ ಆಗುತ್ತೆ. ಅರೆ ನನ್ನ ಗಂಡನ ಕೆಲಸ ಸಿಕ್ಕಿದೆ, ಆರಾಮಾಗಿದ್ದಾನೆ ಅಂತೇಳಿ. ಒಂದು ತಿಂಗಳು 10 ದಿನ ಆದಮೇಲೆ ಅನ್ಕೊತಿರ್ತಾನೆ ಮನಸ್ಸಲ್ಲಿ, ಆದರೆ ಹೊರಗಡೆ ಹೇಳಲ್ಲ. 1 ತಿಂಗಳಾಯಿತು, ಆದರೂ ಓನರ್ ನನಗೆ ಸ್ಯಾಲ್ರಿ ಕೊಡಲಿಲ್ವಲ್ಲ ಅಂತೇಳಿ ಮನಸ್ಸಲ್ಲಿ ಅನ್ಕೊತಿರ್ತಾನೆ. ಅಂದರೆ ಕೊಡ್ತಾರೆ ಅಂತೇಳಿ ಇವನು ಸೈಲೆಂಟ್ ಆಗ್ತಾನೆ. 2ನೇ ತಿಂಗಳಾಗುತ್ತೆ, ಆಗ ಲೆಟರ್ ಬರೀತಾನೆ. ಓನರ್ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವ್ರು ಯಾವತ್ತೇ ಆಗಲಿ ನನ್ನನ್ನು ಸಪ್ರೇಟಾಗಿ ನೋಡ್ಕೊಂಡಿಲ್ಲ, ಫ್ಯಾಮಿಲಿ ಮೆಂಬರ್ ಥರ ನೋಡ್ಕೊತವ್ರೆ. ಅವ್ರು ಏನೇ ತಿನ್ನಲಿ ಅದನ್ನೇ ನನಗೂ ಕೊಡ್ತವ್ರೆ. ಅವರು ಡೈನಿಂಗಲ್ಲಿ ಕೂತ್ಕೊಂಡು ತಿಂತಿರ್ಬೇಕಾದಾಗ ನಾನು ಹೋದಾಗ ಅವರು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಿನ್ನು ಅಂತಾರೆ. ಒಳ್ಳೆ ದೊಡ್ಡ ಬೆಡ್ರೂಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಒಂದು ಲೆಟ್ರ್ ಬರೀತಾನೆ. ಹೆಂಡತಿ ಇದನ್ನೆಲ್ಲ ಓದಿ ತುಂಬ ಖುಷಿ ಪಡ್ತಾಳೆ. 2ನೇ ತಿಂಗಳಾದ್ಮೇಲೆ ಅನ್ಕೊತಾನೆ, ಸ್ಯಾಲ್ರಿ ಫಸ್ಟ್ 1ನೇ ತಿಂಗಳದ್ದು ಕೊಟ್ಟಿಲ್ಲ, ಸೆಕೆಂಡ್ ಅಂದರೆ ಈ ತಿಂಗಳದ್ದು 2ನೇ ತಿಂಗಳದ್ದು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ. ಆದರೆ ಕೇಳಲ್ಲ ಇವನು, ಕೊಡ್ತಾರೆ ಅಂತೇಳ್ಬಿಟ್ಟು. 3ನೇ ತಿಂಗಳಲ್ಲಿ ಲೆಟರ್ ಬರೀತಾನೆ. ಆ ಲೆಟ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾನೆ, ಇವ್ರದ್ದು ಎಷ್ಟೆಷ್ಟು ಪ್ರಾಪರ್ಟಿ ಇದೆ ಅಲ್ಲೆಲ್ಲ ನನ್ನನ್ನೇ ಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ಗೆ. ನಾನೇ ಹೋಗ್ಬಿಟ್ಟು ಅಲ್ಲೆಲ್ಲ ಅಕೌಂಟೆನ್ಸ್ ಎಲ್ಲ ನೋಡ್ಕೊತೀನಿ, ಬಿಲ್ಲೆಲ್ಲ ನಾನೇ ನೋಡ್ಕೊತೀನಿ, ಫಾರ್ಮ್ಸ್ ಕಡೆ ಹೋಗ್ತೀನಿ, ಇದೇ ಥರ ಬಿಸ್ನೆಸ್ ಎಲ್ಲ ನನಗೆ ಹೇಳಿದ್ದಾರೆ ನೋಡ್ಕೊ ಅಂತ ಹೇಳ್ಬಿಟ್ಟು. ಆವಾಗ ಓ ಮೈ ಗಾಡ್, ಇಷ್ಟು ದೊಡ್ಡ ಕೆಲಸನ ಅಂತ ಹೇಳ್ಬಿಟ್ಟು ಹೆಂಡತಿ ತುಂಬಾ ಖುಷಿಪಟ್ಟು
ಇವನು ತುಂಬ ಖುಷಿ ಪಡ್ತಾನೆ, ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊತಿದ್ದಾರೆ ಅಂತೇಳಿದ ತಕ್ಷಣ ತುಂಬಾ ಖುಷಿ ಪಡ್ತದೆ ಹೆಂಡತಿ ಅಂತ. 3 ತಿಂಗಳು ಅನ್ಕೊತಾನೆ ಈ ತಿಂಗಳಾದ್ರೂ ಸ್ಯಾಲ್ರಿ ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಓನರ್ ಅದರ ಬಗ್ಗೆ ಏನೂ ಹೇಳೋದಿಲ್ಲ, ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪನೂ ಬರೋದಿಲ್ಲ. ಸರಿ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಲ್ಲ, ಸ್ಯಾಲ್ರಿ ಕೊಡದೇ ಇರ್ತಾರೆ, ನನ್ನ ಹತ್ರ ಇದ್ದರೆ ಹೆಂಗೋ ಸ್ಯಾಲ್ರಿನ ಖರ್ಚು ಮಾಡಿಬಿಡ್ತೀನಿ, ವೇಸ್ಟ್ ಮಾಡ್ತೀನಿ. ಅದೇ ಓನರ್ ಹತ್ರ ಇದ್ದರೆ ಲಾಸ್ಟ್ ದಿನ ನಾನು ಇಸ್ಕೊಂಡ್ರೆ ಒಂದು ಸ್ವಲ್ಪ ಅಮೌಂಟ್ ಬರ್ತದಲ್ಲ, ಅಮೌಂಟ್ ನಿಂತ್ಕೊಂಡೋದ್ರೆ ನಮ್ಮ ಹೆಂಡತಿಗೆ ತೋರಿಸ್ತಾರೆ. ಹೆಂಡತಿ ತುಂಬ ಖುಷಿ ಪಡ್ತಾಳೆ, ನಾವು ಯಾವುದಾದ್ರು ಒಂದು ಸಣ್ಣ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಇವನು ಅದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ಟು ನಾರ್ಮಲಾಗಿ ಕೆಲಸ ಮಾಡ್ತಿರ್ತಾನೆ. ಇದೇ ಥರ 1 ವರ್ಷ ಆಗುತ್ತೆ. 1 ವರ್ಷ ಆಗಿದ ತಕ್ಷಣ ಆ ಬಿಸ್ನೆಸ್ನ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ. ಆಗ ಆ ವರ್ಕ್ ಬಿಸಿಲಿ ಬಿದ್ದು ಹೆಂಡತಿಗೆ ಲೆಟ್ರ್ ಬರೆಯೋದು ಮರ್ತೋಗ್ತಾನೆ. ಇದೇ ಥರ 2 ವರ್ಷ ಆಗುತ್ತೆ. ಇವನು ಪ್ರೊಫೆಷ್ನಲ್ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ CEO ಥರ ಕಂಪ್ಲೀಟ್ ಎಲ್ಲ ಇವನಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರ್ತಾರೆ. ಓನರ್ ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ. ಇವನ್ನೆಲ್ಲ ಹೋಗ್ಬಿಟ್ಟು ಎಲ್ಲ ಬಿಸ್ನೆಸ್ ಪ್ರತಿಯೊಂದು ಇವನೇ ಹ್ಯಾಂಡಲ್ ಮಾಡ್ತಿರ್ತಾನೆ. ಅದೇ ಥರ 6 ವರ್ಷ ಆಗುತ್ತೆ. ಇವನು ಹೆಂಡತಿಗೆ ಲೆಟರ್ ಬರೋದು ಕಂಪ್ಲೀಟಾಗಿ ಬಿಟ್ಟಿರ್ತಾನೆ. ಇವನ್ನೆಲ್ಲ ಬಿಸ್ನೆಸ್ ನೋಡಿಕೊಂಡು ಅವ್ರ ಫ್ಯಾಮಿಲಿ ಮೆಂಬರ್ ಥರ ಇದ್ದು ಎಲ್ಲದನ್ನೂ ನೋಡಿಕೊಂಡು ಆ ಅಮೌಂಟು ಫೈನಾನ್ಷಿಯಲ್ ವ್ಯವಹಾರಗಳೇನಿದೆ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಎಷ್ಟು ಹೋಗ್ತಿದೆ ಎಷ್ಟು ಬರ್ತಿದೆ ನೋಡ್ಕೊಂಡ್ಬಿಟ್ಟು ಅದೇ ಥರ ಅವ್ರು ಹೊಸ ಕಾರ್ ಬೈ ಮಾಡ್ತಾರೆ. ಆ ಕಾರ್ನು ಅಷ್ಟೇ ಇವನು ಕೊಟ್ಬಿಟ್ಟಿರ್ತಾರೆ. ಇವನು ಯಾವತ್ತೇ ಆಗಲಿ ಅಡ್ವಾಂಟೇಜ್ ತಗೊಂಡಿಲ್ಲ. ಆ ಬಿಸ್ನೆಸ್ನೆಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಿರ್ತಾನೆ. ಇದೇ ಥರ 10 ವರ್ಷ ಆಗುತ್ತೆ. ಇವನು ಅದೆಲ್ಲ ಮುಳುಗೋಗಿರ್ತಾನೆ. ಹೆಂಡತಿನ ಕ್ಲಿಯರಾಗಿ ಮರ್ತೋಗಿರ್ತಾನೆ. ಇದೇ ಥರ 20 ವರ್ಷ ಆಗುತ್ತೆ. 20 ವರ್ಷ ಆದಮೇಲೆ ಒಂದಿನ ನೋಡ್ತಾನೆ, ಅರೆ ನಾನು ಏನು ಮಾಡ್ತಿದ್ದೀನಿ, ದುಡ್ಡುಗೋಸ್ಕರ ಓಡಾಡ್ತಿದ್ದೀನಿ, ಸಾಕು, ಇನ್ನು ಮುಂದೆ ದುಡ್ದಿದ್ದು ಸಾಕು, ನನಗಂತೂ ಒಂದು ಹೆಂಡತಿ ಇದೆ, ಹೆಂಡತಿಗಂತೂ ನಾನು ಮರ್ತು ಹೋಗಿದ್ದೀನಿ ಹೆಂಡತಿನ, ಹೆಂಡತಿ ಏನಾಗಿದ್ದಾಳ ಅಂತಲೂ ಗೊತ್ತಿಲ್ಲ, ಹೆಂಡತಿ ಕಡೆಯಿಂದ ಯಾವುದೇ ಥರದ ಲೆಟ್ರಸು ಬಂದಿಲ್ಲ. ಈಗ ಹೋಗೋಣ ನಮ್ಮ ಓನರ್ ಜೊತೆ ಮಾತಾಡೋಣ, ಯಾರಿದ್ದಾರೋ ಒಂದು ಅಮೌಂಟ್ ಅಂತ ಇರ್ತದಲ್ಲ, ಆ ಅಮೌಂಟ್ ನೆತ್ಕೊಂಡು ಹೋಗೋಣ, ಹೆಂಡತಿಗೆ ತೋರಿಸೋಣ, ತುಂಬ ಖುಷಿ ಪಡ್ತಾಳೆ, ಒಂದು ಸಣ್ಣ ಬಿಸ್ನೆಸ್ ಮಾಡೋಣ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಓನರ್ ಜೊತೆ ಹೇಳ್ತಾನೆ, ಈ ಥರ ನಾನು ಲವ್ ಸ್ಟೋರಿ ನಿಮ್ಗೆ ಗೊತ್ತಿರೋದಲ್ಲ, ನಾನು ಊರಿಗೆ ಹೋಗಿ ತುಂಬ ವರ್ಷಗಳಾಯಿತು, ಆಲ್ಮೋಸ್ಟ್ ಅಲ್ಲಿ 20 ವರ್ಷ ಆಗ್ತಿರುತ್ತೆ. ಈಗ ನಾನು ಊರಿಗೆ ಹೋಗ್ಬೇಕಂತಿದ್ದೀನಿ. ಇಷ್ಟು ದಿನದಿಂದ ನಾನು ಏನು ದುಡ್ದಿದ್ದೀನೋ, ಈಗ ನೀವು ನನ್ನ ಸ್ಯಾಲ್ರಿ ಕೊಟ್ಟರೆ ಅದನ್ನ ಎತ್ಕೊಂಡು ಹೋಗ್ತೀನಿ, ಇನ್ಮೇಲಿಂದ ನಾನು ವಾಪಸ್ ಬರಲ್ಲ, ಇದೇ ಲಾಸ್ಟು ಅಂತೇಳಿದ ತಕ್ಷಣ ಓನರು ಸರೇ ಓಕೆ ಎಲ್ಲ ಒಳ್ಳೇದಾಗಲಿ ಹೋಗು, ಬಟ್ ದುಡ್ಡನ್ನೇ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ಈ ಮನುಷ್ಯ ಸಡನ್ನಾಗಿ ಶಾಕ್ ಆಗ್ತಾನೆ. ಅದೇನದು 20 ವರ್ಷದಿಂದ ದುಡಿತಿದ್ದೀನಲ್ಲ, ಸಡನ್ನಾಗಿ ಏನು ಹಿಂಗೆ ಕೇಳ್ತಿದ್ದೆ ಅಂದರೆ, ಹೌದು ದುಡ್ಡು ಏನಕ್ಕೆ ಹೀಗೆ ಕೇಳ್ತಿದ್ಯಾ ಅಂತೇಳಿ. ಅಲ್ಲ ನೀವು ಕೊಡ್ತೀರ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆದೆ. ನಾನು ಇಷ್ಟನ್ನೆಲ್ಲ ನೋಡ್ಕೊತಿದ್ದೀನಲ್ಲ, ಅಂದರೆ ಇಷ್ಟನ್ನೆಲ್ಲ ನನಗೆ ಒಪ್ಸಿದ್ದೀರಲ್ಲ, ಇಷ್ಟನ್ನೆಲ್ಲ ಮಾಡಬೇಕಾದಾಗ ನೀವು ಸ್ಯಾಲ್ರಿ ಕೊಡದೇ ಇರ್ತೀರ ಅಂತ ನಿಮ್ಮ ಮೇಲೆ ನಂಬಿಕೆ ಮೇಲೆ ನಾನು ಸೈಲೆಂಟ್ ಆಗಿದ್ದೆ, ನಾನು ಸ್ಯಾಲ್ರಿ ಬಗ್ಗೆ ಯಾವತ್ತೂ ಕೇಳಿಲ್ಲ ನಿಮ್ಮ ಜೊತೆ ಅಂದಿದ್ದ ತಕ್ಷಣ ಓನರ್ ಹೇಳ್ತಾರೆ, ನಿನ್ನ ಕೆಲಸ ಬೇಕು ಅಂತಿದ್ಯಾ, ನಾನು ಕೆಲಸ ಕೊಟ್ಟಿದ್ದೀನಿ, ನೀನು ಯಾವತ್ತೂ ಆಗಲಿ ಸ್ಯಾಲ್ರಿ ಬೇಕು ಅಂತ ಕೇಳಿದ್ದಿದ್ದೆ, ನಾನು ಅವತ್ತೇ ಹೇಳ್ತಿದ್ದೆ ನಾನು ನಿನಗೆ ಕೆಲಸ ಕೊಡಲ್ಲ ಅಂತ ಹೇಳ್ಬಿಟ್ಟು. ದುಡ್ಡಿಗೆ ಅಂತ ಹೇಳಿದ್ರೆ ನೀನು ಅಂದ್ರೆ ಇನ್ನೊಬ್ಬ ಬರ್ತಾನೆ, ಇನ್ನೂ ಚೆನ್ನಾಗಿ ಓದಿರೋನು ಬರ್ತಾನೆ, ಇನ್ನೂ ಚೆನ್ನಾಗಿ ಮಾಡೋನು ಬರ್ತಾನೆ. ನಾನು ನಿನ್ನ ಕೆಲಸ ಬೇಕು ಅಂದಾಗ ಮಾತ್ರ ಕೆಲಸ ಕೊಟ್ಟಿದ್ದೀನಿ, ನಾನು ದುಡ್ಡಿಗೆ ಅಂತ ಹೇಳಿದ್ರೆ ನಾನು ಅವತ್ತು ನಿನ್ನ ಕೆಲಸಕ್ಕೆ ತಗೊತಾನೆ ಇರಲಿಲ್ಲ, ಹೋಗು ಈಗ ಅಂತ ಹೇಳ್ತಾನೆ. ಇವನು ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ, ಹಿಂಗಾದ್ರೆ ಹಿಂಗೆ, ನಾನು 20 ವರ್ಷದಿಂದ ನಿನ್ನ ಜೊತೆಲೇ ಕೆಲಸ ಮಾಡಿದ್ದೀನಿ, ನೋಡಿ ಈ ಥರ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ಓನರ್ ತುಂಬ ಸೀರಿಯಸ್ ಆಗಿ ಹೇಳ್ತಾನೆ, ಖಂಡಿತ ನಾನಂತೂ ₹1 ನಿನ್ಗೆ ಕೊಡಲ್ಲ, ಹೋಗು ಅಂತ ಹೇಳ್ಬಿಟ್ಟು. ಇದೇ ಥರ ಇವನು ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಹಾಗಲ್ಲ, ಯಾಕಂದರೆ ಅವ್ರ ಓನರ್ ಎಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಇವ್ನಿಗೆ ಗೊತ್ತು, ಅವ್ರ ಜೊತೆಲ್ಲೇ ಇರೋನಲ್ಲ ಇವ್ನಿಗೆ ಗೊತ್ತು, ಅಂದರೆ ಬಿಸ್ನೆಸ್ಗಳೆಲ್ಲ ನೋಡ್ಕೊತಿರೋನಲ್ಲ. ಅಂದರೆ ಪೊಲೀಸ್ ಆಗಲಿ ಬೇರೆ ಲೀಗಲ್ ಆಗಿ ಎಲ್ಲೇ ಹೋದ್ರು ಅದು ವರ್ಕೌಟ್ ಆಗಲ್ಲ ಅಂತ ಇವ್ನಿಗೆ ಗೊತ್ತು. ಏನಿದ್ರು ಇವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡೆ ಏನಾದರೂ ನಾವು ದುಡ್ಡು ಇಸ್ಕೋಬೇಕು, ಇಲ್ಲ ಏನಾದರೂ ಮಾತಾಡ್ಕೋಬೇಕು ಅನ್ನೋದು ಇವ್ನಿಗೆ ಗೊತ್ತು. ಇವ್ನು ನಾರ್ಮಲ್ ಆಗಿ ಹೇಳ್ತಿರ್ತಾನೆ, ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ಅವ್ರ ಓನರ್ ಹೇಳ್ತಾರೆ, ಸರ ನೀನು ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ಯಲ್ಲ, ನಾನು ₹3,000 ಕೊಡ್ತೀನಿ, ಎತ್ಕೊಂಡು ಹೊಟ್ಟೋಗು ಅಂತಾರೆ. ಇವ್ನು ಹೇಳ್ತಾನೆ, ₹3,000 ನಮ್ಮ ಊರಿಗೆ ಹೋಗೋಕ್ಕೂ ಆಗಲ್ಲ, ಹೋಗೋ ಬಸ್ ಚಾರ್ಜಿಗೆ ಸಾಕಾಗಲ್ಲ, ಮಧ್ಯದಲ್ಲಿ ಅರ್ಧ ದಾರಿಗೆ ಹೋಗ್ತೀನಿ ನಾನು ಅಷ್ಟೇ ಅಂತೇಳಿದ ತಕ್ಷಣ, ಇಲ್ಲ ನಾನು ನೀನು ಕೊಡೋದು ₹3,000, ಬೇಕಿದ್ರೆ ₹3,000 ಎತ್ಕೊಂಡು ಹೋಗೋ, ಇಲ್ಲ ಅಂದರೆ ಹೊಟ್ಟೋಗೋ ಅಂತ ಹೇಳ್ತಾನೆ. ಮತ್ತು ಅವ್ನು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೇಕಾದಾಗ ಅವ್ರ ಓನರ್ ಹೇಳ್ತಾರೆ, ಸರಿ ₹3,000 ಜೊತೆಗೆ ನಾನು ₹3,000 ಬೇಕಾ ತಗೊಂಡು ಹೊಟ್ಟೋಗು, ಇಲ್ಲ ಅಂತ ಹೇಳಿದ್ರೆ ನಾನು ನಿನಗೆ 3 ಸಲಹೆ ಕೊಡ್ತೀನಿ, 3 ಸಲಹೆ ನೀನು ಕೇಳೋಂಗಿದ್ರೆ ಈ ₹3,000 ನಾನು ಕೊಡಲ್ಲ, ನಿನಗೆ ಡಿಸಿಷನ್ ತಗೋ
ನೀನು ನನಗೋಸ್ಕರ ಕೆಲಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ನಿನಗೆ 3 ಸಲಹೆ ಕೊಡ್ತಿದ್ದೀನಿ. ನಿನಗೆ 3 ಸಲಹೆ ಬೇಕಾ 3,000 ರೂಪಾಯಿ ಬೇಕಾ ಅಂತ ಕೇಳಿದ ತಕ್ಷಣ ಇವನು ಯೋಚನೆ ಮಾಡ್ತಾನೆ, 3,000 ರೂಪಾಯಿ ಹೆಂಗೋ ಮನೆಗೂ ರೀಚ್ ಆಗಲ್ಲ, 3,000 ರೂಪಾಯಿ ಇಸ್ಕೊಂಡು ನನಗೆ ಏನಾದರೂ ಯೂಸ್ ಇದೆಯಾ? ಇಲ್ಲ. ಸರಿ, ಇವರು ದೊಡ್ಡವರಲ್ಲ, 3 ಸಲಹೆದಲ್ಲಿ ಏನೋ ಒಂದು ಒಳ್ಳೆಯದು ಸಲಹೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರಿ 3 ಸಲಹೆ ಕೊಡಿ ಅಂತ ಕೇಳ್ತಾನೆ. ಅವ್ನು ಇನ್ನೊಂದು ಸತಿ ಹೇಳ್ತಾನೆ 3,000 ರೂಪಾಯಿ ಬೇಡವಾ ಅಂತ. ಇವನು ಹೇಳ್ತಾನೆ ನನಗೆ 3,000 ರೂಪಾಯಿ ಬೇಡ, ಆ 3 ಸಲಹೆನೇ ಕೊಡಿ ಅಂತಾನೆ. ಸರಿ, ನಿನ್ನ ಲೈಫಲ್ಲಿ ಯಾವತ್ತೇ ಆಗಲಿ ಬೇರೊಬ್ಬರ ವಿಚಾರದಲ್ಲಿ ತಲೆ ಹಾಕಬೇಡ. ಸಲಹೆ ನಂಬರ್ 1. ಸಲಹೆ ನಂಬರ್ 2, ಕೆಟ್ಟ ದಾರಿಯನ್ನು ಇಟ್ಕೋಬೇಡ. ಸಲಹೆ ನಂಬರ್ 2. ಸಲಹೆ ನಂಬರ್ 3, ನಿನಗೆ ಎಷ್ಟೇ ಕೋಪ ಬರಲಿ 24 ಗಂಟೆ ಸೈಲೆಂಟಾಗಿರೋ, ಮತ್ತೆ ಯೋಚನೆ ಮಾಡು ನನಗೇನೇ ಕೋಪ ಬಂತು ಅಂತ ಹೇಳ್ಬಿಟ್ಟು. ಇಷ್ಟೇ 3 ಸಲಹೆ, ಹೊಟ್ಟೋಗಿ ಇಲ್ಲಿಂದ ಫಸ್ಟು ಅಂತಾನೆ. ಸರಿ, ಇನ್ನು ಅವನು ಅಲ್ಲಿಂದ ಬಿಡ್ತಾನೆ. ಅಲ್ಲಿಂದ ನಡ್ಕೊಂಡು ಬರ್ತಿರ್ತಾನೆ. ತುಂಬ ದೂರ ಇರ್ತದೆ ಆ ಹಳ್ಳಿಗೆ. ನಡ್ಕೊಂಡು ಬರಬೇಕಾದಾಗ ಫುಲ್ ಗಡ್ಡೆ ಎಲ್ಲ ಬೆಳೆದಿರುತ್ತೆ, ದಿನ ಕಳೆದಿರುತ್ತಲ್ಲ, ಬಟ್ಟೆ ಎಲ್ಲ ಕೊಳೆ ಆಗಿರ್ತದೆ. ನಡ್ಕೊಂಡು ಬರ್ತಾ ಇರ್ತಾನೆ. ಬರಬೇಕಾದಾಗ ನೋಡ್ತಾನೆ ದಾರಿಯಲ್ಲಿ ಒಬ್ಬ ಮನುಷ್ಯ ಬಂಗಾರದ ನಾಣ್ಯಗಳಿರ್ತವೆ ಅವನ ಹತ್ರ. ಆ ನಾಣ್ಯಗಳನ್ನ ಎತ್ಕೊಂಡ್ಬಿಟ್ಟು ಪಕ್ಕದಲ್ಲೊಂದು ಮರ ಇದ್ದರೆ ಆ ಮರಕ್ಕೆ ಎಳೆಗೆ ಅಂಟಿಸ್ತಾ ಇರ್ತಾನೆ. ಒಂದೊಂದು ಎಳೆಗೆ ಬಂಗಾರದ ಮರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾನೆ. ಹೋಗಿ ಬರೋರೆಲ್ಲ ನೋಡಿದಿರ್ತಾರೆ, ನೋಡ್ಬಿಟ್ಟು ನಗ್ತಿರ್ತಾರೆ. ಅರೆ ಯಾರು ಇವನು ಹುಚ್ಚ ಹಿಂಗೆ ಮಾಡ್ತಿದ್ದಾನೆ, ಮರದ ಎಳೆಗೆಲ್ಲ ಆ ಕಾಯಿನ್ಸ್ನ ಅಂಟಿಸ್ತಿದ್ದಾನಲ್ಲ, ಇವನು ಯಾರೋ ಹುಚ್ಚ ಅಂತ ಹೇಳ್ಬಿಟ್ಟು ನಗ್ಬಿಟ್ಟು ಅವ್ನು ಕೆಲವೊಬ್ರು ಸಲಹೆ ಕೊಡ್ತಿರ್ತಾರೆ. ನಿನ್ನ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಹೋಗಿ ಎಂಜಾಯ್ ಮಾಡು, ದುಡ್ಡು ಜಾಸ್ತಿ ಇದ್ದರೆ ಬೇರೊಬ್ರಿಗೆ ಕೊಡು, ಇಲ್ಲ ದುಡ್ಡು ಜಾಸ್ತಿ ಇದ್ದರೆ ಏನಾದರೂ ಬಿಸ್ನೆಸ್ ಮಾಡು. ಅದು ಬಿಟ್ಟು ಏನಿದು ಹುಚ್ಚುತನ, ಆ ಮರಕ್ಕೆ ಬಂದ್ಬಿಟ್ಟು ನೀನು ಎಲೆಗೆ ಒಂದೊಂದು ಕಾಯಿನೇ ಅಣಿಸ್ತಿದ್ಯಲ್ಲ, ಏನಾದರೂ ಯೂಸ್ ಇದೆಯಾ? ಅದೇನು ಅನ್ಕೊಂಡಿದ್ದೇನೆ, ಅದೇನದು ಬಂಗಾರದ ಮರ ಆಗುತ್ತೆ ಅನ್ಕೊಂಡಿದ್ಯಾ ಏನು ಅಂತ ಹೇಳ್ಬಿಟ್ಟು ಈ ಥರ ಸಲಹೆಗಳು ಕೊಡ್ತಾ ಇರ್ತಾರೆ. ಅವನು ಅದನ್ನು ಕೇಳ್ತಾ ಇರ್ತಾನೆ. ಇವನು ನೋಡ್ತಾನೆ. ಹೋಗ್ಬೇಕಾದಾಗ ಇವನು ಹತ್ರ ಹೋಗ್ತಾನೆ. ಹತ್ರ ಹೋಗ್ಬಿಟ್ಟು ನೋಡ್ತಾನೆ. ಇನ್ನೇನು ಕೇಳೋಣ ಅನ್ನೋ ಟೈಮಲ್ಲಿ ಅವ್ರ ಓನರ್ ಅಂದರೆ ಅವ್ರ ಮಾಲೀಕ ಹೇಳಿರ್ತಾನಲ್ಲ, ಆ ಮಾಲೀಕ ಹೇಳಿರೋದನ್ನ ನೆನಪಾಗುತ್ತೆ. ಬೇರೊಬ್ಬರ ವಿಚಾರಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇವನು ನನಗೆ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಅವ್ನು ನೋಡ್ತಾನೆ. ಹತ್ರಕ್ಕೆ ಹೋಗ್ತಾನೆ. ಸೈಡಿಂದ ಹೊಟ್ಟೋಗ್ತಿರ್ತಾನೆ. ಹೋಗ್ಬೇಕಾದಾಗ ಇವನು ಗೋಲ್ಡ್ ಕಾಯಿನ್ ಅಣಿಸ್ತಿರ್ತಾನಲ್ಲ, ಅವ್ನು ಕರೆದ್ಬಿಟ್ಟು ಹೇಳ್ತಾನೆ, ಏನು ಹಂಗೆ ಹೋಗ್ತಿದ್ದೆ ನೋಡ್ಬಿಟ್ಟು ಏನು ಮಾತಾಡದೆ ಅಂತ ಹೇಳ್ತಾನೆ. ಇವನು ಅದಕ್ಕೇನೋ ಆನ್ಸರ್ ಕೊಡಲ್ಲ. ಏನಿಲ್ಲ, ಸುಮ್ಮನೆ ನೋಡಿದೆ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಿದ್ಯಲ್ಲ, ಮಾಡ್ಕೊ ನಿನ್ನ ಕೆಲಸ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಆಗ ಈ ಗೋಲ್ಡ್ ಕಾಯಿನ್ಸ್ ಅಣಿಸ್ತಿರ್ತಾನಲ್ಲ, ಅವನು ಹೇಳ್ತಾನೆ, ಪ್ರತಿದಿನ ಹೋಗಿ ಬರೋರೆಲ್ಲ ನನ್ನ ಹುಚ್ಚ ಅಂತ ಕರೀತಿರ್ತಾರೆ, ಪ್ರತಿದಿನ ಹೋಗಿ ಬರೋರೆಲ್ಲ ನನಗೆ ನೀತಿ ಸಲಹೆಗಳು ಕೊಡ್ತಿರ್ತಾರೆ. ಇವತ್ತು ಡಿಸೈಡ್ ಆಗಿದ್ದೆ, ಇವತ್ತು ಯಾರೇ ಬರಲಿ ನನಗೆ ಈ ಥರ ಹುಚ್ಚ ಅಂತ ಕರೀಲಿ, ಇಲ್ಲ ನೀತಿ ಸಲಹೆಗಳು ಹೇಳಲಿ, ಇಲ್ಲ ನನ್ನನ್ನು ಯಾರಾದರೂ ಮಾತಾಡಲಿ, ಅವ್ರ ತಲೆ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೆ. ಅಲ್ಲಿ ನೋಡಿ ಅಲ್ಲೇ ಇದೆ, ರೆಡಿಯಾಗಿ ಇಟ್ಕೊಂಡಿದ್ದೆ, ತಲೆ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೀನು ಬಂದಿದ್ಯಾ, ನೀನೇನು ಕೇಳದೆ ಹೋಗ್ತಿದ್ಯಲ್ಲ, ನಾನು ನಿನ್ನ ಮೆಚ್ಚಿದೆ ಅಂತಾನೆ. ಬಟ್ ನನ್ನ ಮನಸ್ಸಲ್ಲಿ ಇನ್ನೊಂದು ಅನ್ಕೊಂಡಿದ್ದೆ, ಸೊ ನನ್ನನ್ನು ಯಾರು ಏನು ಕೇಳದೆ ಹಂಗೆ ಹೋಗ್ತಾನೋ ಅವನಿಗೆ ಆ 40 ಕುದುರೆಗಳು ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ತಗೋ, ಆ 40 ಕುದುರೆಗಳು ಕರ್ಕೊಂಡು ಹೋಗು. ಆ ಒಂದೊಂದು ಕುದುರೆ ಮೇಲೇನೂ ಒಂದು ಸ್ವಲ್ಪ ಬಂಗಾರ ಇದೆ, ಅದು ನಿನಗೆ, ಆ ಕುದುರೆಗಳು ನಿನಗೆ, ಕರ್ಕೊಂಡು ಹೋಗು ಅಂದಿದ ತಕ್ಷಣ ಇವನು ತುಂಬ ಖುಷಿ ಪಡ್ತಾನೆ. ಆಗ ಇವನು ರಿಯಲೈಸ್ ಆಗ್ತಾನೆ, ನಮ್ಮ ಮಾಲೀಕ ಅಷ್ಟಿಲ್ಲದೆ ಹೇಳಿರ್ತಾನೆ ಅಂತ ಹೇಳ್ಬಿಟ್ಟು ಆ 40 ಕುದುರೆಗಳು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ಬೇಕಾದಾಗ ಇನ್ನೊಂದು ಆಪೋಸಿಟ್ ಸೈಡಿಂದ ಇನ್ನೊಂದು 40 ಕುದುರೆಗಳು ಬರ್ತಿರುತ್ತೆ. ಬಟ್ ಈ 40 ಕುದುರೆಗಳೇನೆಂದರೆ ಒಂದೊಂದು ಕುದುರೆಗೆ ಒಬ್ಬೊಬ್ಬ ಮನುಷ್ಯ ಇರ್ತಾನೆ. ಬರ್ತಾನೆ, ಅಲ್ಲೇ ಅನ್ಕೊತಾನೆ, ಯಾರಿವರು ಮಾತಾಡ್ಸೋಕೆ ಹೋಗ್ತಾನೆ, ಯಾರು ನೀವು, ಎಲ್ಲಿಂದ ಬರ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಮಾಲೀಕ ಏನು ಹೇಳಿರ್ತಾನೆ ಅದು ನೆನಪಿಸ್ಕೊಂಡು ಇವನ್ ಪಾಡಿಗೆ ಇವನು ಹೋಗ್ತಿರ್ತಾನೆ. ಆ 40 ಕುದುರೆಗಳು ಪ್ಲಸ್ 40 ಜನ ಇರ್ತಾರಲ್ಲ, ಅವ್ರು ಕರೀತಾರೆ. ಕರೆದ್ಬಿಟ್ಟು ಯಾರು ನೀನು, ಇಷ್ಟೊಂದು ಕುದುರೆಗಳಿದೆ, ಇಷ್ಟೊಂದು ಬಂಗಾರ ಇದೆ, ಎಲ್ಲಿಂದ ಬರ್ತಿದ್ಯಾ ಅಂದಿದ ತಕ್ಷಣ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಥರ. ಆಗ ಇವನು ಅವ್ರನ್ನ ಕೇಳ್ತಾನೆ, ಏನು ನೀವು ಒಂದೊಂದು ಕುದುರೆಗೆ ಒಬ್ಬೊಬ್ಬ ಜನ ಇದ್ರಲ್ಲ, 40 ಜನ ಎಲ್ಲಿಂದ ಬರ್ತಿದ್ದಾರೆ ಅಂದರೆ ಅವರು ಇದೇ ಥರ ಹೇಳ್ತಾರೆ, ನಾವು ಈ ಥರ ಪಕ್ಕದ ಟೌನ್ಗೆ ಹೋಗಿದ್ದೆ, ಅಲ್ಲಿ ಚೆನ್ನಾಗಿ ದುಡಿದ್ವಿ, ನಾವಿನ್ನು ರಿಟರ್ನ್ ಹೊಟ್ಟೋಗ್ತಿದ್ವಿ ಮನೆಗೆ. ನಮ್ಮ ಮಾಲೀಕ ಯಾರಿದ್ದಾನೆ ಅವನು ಇದ್ಕೊಂಡು ಈ ಕುದುರೆ, ಈ ಬಂಗಾರದ ಮೂಟೆ ಕೊಟ್ಟಿದ್ದಾನೆ, ಎತ್ಕೊಂಡು ಊರಿಗೆ ಹೋಗ್ತಿದ್ದೀವಿ ಅಂತ. ಸರಿ, ಹೆಂಗೋ ನಾವು ಒಂದೇ ದಾರಿಯಲ್ಲಿ ಹೋಗ್ತಿದ್ವಲ್ಲ, ಜೊತೆಯಲ್ಲೇ ಹೋಗೋಣ, ಒಂದು ಸ್ವಲ್ಪ ಧೈರ್ಯವಾಗಿರ್ತದೆ, ನಮ್ಮ ಹತ್ರ ಇಷ್ಟೊಂದು ಬಂಗಾರ ಇದೆಲ್ಲ, ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಇರ್ತಾರೆ ಅಂದಿದ ತಕ್ಷಣ
ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಆ 40 ಪ್ಲಸ್ ಈ 40 ಕುದುರೆಗಳು 80 ಕುದುರೆಗಳು, ಆ 40 ಜನ ಪ್ಲಸ್ ಇವನೊಬ್ಬ 41. ಇವರೊಬ್ರು ನಡ್ಕೊಂಡು ಹೋಗ್ಬೇಕಾದಾಗ ಕತ್ಲಾಗಿದ್ದ ತಕ್ಷಣ ಒಂದು ಊರು ಹೊರಗಡೆ ಒಂದು ಸಣ್ಣ ಬೆಂಕಿ ಹಾಕ್ಕೊಂಡು ಕ್ಯಾಂಪ್ ಥರ ಮಾಡ್ಕೊಂಡು ಅಲ್ಲಿರ್ತಾರೆ. ಆ ಕುದುರೆಗಳನ್ನೆಲ್ಲ ಅಲ್ಲೇ ನಿಲ್ಲಿಸಿ ಅವ್ರು ಅಲ್ಲೇ ಇರ್ತಾರೆ. ಅದರಲ್ಲಿ ಒಬ್ಬ ಎದ್ದೊಳ್ಬಿಟ್ಟು ಹೇಳ್ತಾನೆ, ನಾವು ಹಳ್ಳಿ ಒಳಗಡೆ ಹೋಗೋಣ, ಚೆನ್ನಾಗಿ ಕುಡಿಯೋಣ, ಎಣ್ಣೆ ಕುಡಿಯೋಣ, ಕುಡಿದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಬರೋಣ, ಇಷ್ಟು ದುಡ್ಡಿದಲ್ಲ ನಮ್ಮ ಹತ್ರ, ಇನ್ನೇನು ನಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವನು ಕರೀತಾರೆ. ಇವನು ಓಕೆ ಅಂತಾನೆ. ಓಕೆ ಅಂದು ಇನ್ನು ಎದ್ದೊಳಿದ ತಕ್ಷಣ ಆಗ ನೆನಪಾಗುತ್ತೆ ಅವ್ರ ಮಾಲೀಕ ಹೇಳಿರ್ತಾನಲ್ಲ, ಕೆಟ್ಟ ದಾರಿ ಹಿಡಿಬೇಡ ಅಂತೇಳಿ. ಆಗ ಇವನು ರಿಯಲೈಸ್ ಆಗಿ ನಮ್ಮ ಮಾಲೀಕನ ಫಸ್ಟು ಅಂದರೆ ಮೊದಲನೇ ಮಾತು ನಾನು ಪಾಲಿಸಿದ್ದಕ್ಕೆ ನನಗೆ 40 ಕುದುರೆಗಳು 40 ಅಷ್ಟು ಬಂಗಾರ ಸಿಕ್ಕಿದೆ, ಈ ಎರಡನೇ ಮಾತು ಪಾಲಿಸೋಣ ಅಂತ ಹೇಳಿದ ತಕ್ಷಣ ಸರಿ ನೀವು ಹೋಗಿ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಿದ ತಕ್ಷಣ ಅವ್ರು ಹೊರಟೋಗ್ಬಿಡ್ತಾರೆ 40 ಜನ. ಆ ಹಳ್ಳಿ ಅಂದರೆ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದಾಗ ಈ ದಾರಿ ಕಳ್ಳರು ಅಂತ ಬರ್ತಾರೆ, ದಾರಿ ದೋಪಡಿಗಾರರು ಅಂತಿರ್ತಾರಲ್ಲ, ಅಂದರೆ ಹೊರಗಡೆ ಊರಿನ ಹೊರಗಡೆ ಎಲ್ಲ ಯಾರಾದರೂ ಬಂದು ಹೋಗೋರಿಗೆ ಅಲ್ಲೇ ವೆಯ್ಟ್ ಮಾಡಿ ಅವ್ರ ಕೈಯಲ್ಲಿ ಏನಾದರೂ ಬಂಗಾರ ಚಿನ್ನ ಇದ್ದರೆ ಅವ್ರನ್ನ ಸಾಯಿಸ್ಬಿಟ್ಟು ಕಿತ್ಕೊಂಡು ಹೋಗೋ ಅಂತ ಕಳ್ಳರು ಊರಿನ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ. ಈ 40 ಜನ ಹೋಗ್ತಾರಲ್ಲ, 40 ಜನದ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಕೈಯಲ್ಲಿರೋ ಉಂಗುರ, ಬ್ರಾಸ್ಲೆಟು, ಕತ್ತಲ್ಲಿರೋ ಬಂಗಾರ ಎಲ್ಲ ಕಿತ್ಕೊಂಡ್ಬಿಟ್ಟು ಅವ್ರ ಕತ್ತೆಲ್ಲ ಕಟ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಹೋಗ್ತಾರೆ. ಅಂದರೆ ಈ ಹಳ್ಳಿ ಔಟ್ಸೈಡ್ ಒಂದು ಡಾಬಾ ಥರ ಇರ್ತದಲ್ಲ, ಅಲ್ಲಿ ಒಬ್ಬ ನೋಡ್ತಾನೆ, ಆ ಡಾಬಾ ಮಾಲೀಕ ಇರ್ತಾನಲ್ಲ, ಅವ್ನು ನೋಡ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. 40 ಜನ ಸತ್ತೋಗಿದ್ದಾರೆ ಅಂದರೆ ಹೆಂಗಿರ್ತದೆ ಗೊತ್ತಲ್ಲ ನಿಮಗೆ ಅಲ್ಲಿ. ಅಲ್ಲಿಂದ ಓಡೋಗ್ಬಿಟ್ಟು ಬರಬೇಕಾದಾಗ ಇವ್ನು ನೋಡ್ತಾನೆ, ಯಾರು ನೀನು ಇಲ್ಲಿ ಅಂತ. ನಿಮ್ಮವರೇ ಅನ್ಕೊತೀನಿ, 40 ಜನ ಅಲ್ಲಿ ಕಳ್ಳರು ಬಂದ್ಬಿಟ್ಟು ಅವ್ರ ಕತ್ತೆಲ್ಲ ಸೀಳ್ಬಿಟ್ಟಿದ್ದಾರೆ, ಅವ್ರು ಸತ್ತೋಗಿದ್ದಾರೆ, ಏನು ಇಷ್ಟೊಂದು ಕುದುರೆಗಳಿದೆ, ಇಷ್ಟು ಕುದುರೆಗಳಿದೆ, ಈ ಥರ ನೀವೇನೋ ತುಂಬ ದೂರದಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ನಿನ್ನ ಮೇಲೂ ಅಟ್ಯಾಕ್ ಮಾಡ್ತಾರೆ, ಫಸ್ಟ್ ನೀನು ಇರ್ಬೇಡ, ಹೊಟ್ಟೋಗು, ನಿನ್ನ ಕುದುರೆಗಳೆಲ್ಲ ಸಾಯಿಸ್ಬಿಡ್ತಾರೆ, ಕರ್ಕೊಂಡು ಹೊಟ್ಟೋಗು ಅಂತ ಹೇಳಿದ ತಕ್ಷಣ ಇವ್ನು ತುಂಬ ಬೇಜಾರಾಗುತ್ತೆ. ಅಟ್ ಎ ಟೈಮ್ ಇವ್ನು ಖುಷಿನೂ ಆಗುತ್ತೆ. ಬೇಜಾರು ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಅರೆ ನನ್ನ ಜೊತೆಲಿರೋ 40 ಜನ ಸತ್ತೋದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಇವ್ನು ಖುಷಿ ಏನಾಗುತ್ತೆ ಅಂತ ಹೇಳಿದ್ರೆ, 40 ಕುದುರೆಗಳ ಜೊತೆಗೆ ಇನ್ನೊಂದು 40 ಕುದುರೆಗಳಾಯ್ತಲ್ಲ, ಟೋಟಲ್ 80 ಕುದುರೆಗಳಾಯ್ತಲ್ಲ, ಒಂದು ಕಡೆ ಸ್ವಲ್ಪ ಖುಷಿ ಆಗುತ್ತೆ. ಅವನು ಹಂಗೆ ಹೋಗ್ಬೇಕಾದಾಗ ಅವನು ಊರಿಗೆ ರೀಚ್ ಆಗ್ತಾನೆ. ಊರಿಗೆ ರೀಚ್ ಆಗಿದ ತಕ್ಷಣ ಅವ್ನು ಸಣ್ಣದು ಒಂದು ಫಾರ್ಮ್ ಥರ ಇರ್ತದೆ ವ್ಯವಸಾಯ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಆ 80 ಕುದುರೆಗಳನ್ನು ಕಟ್ಟಾಕ್ಬಿಟ್ಟು ಅವ್ರ ಹೆಂಡತಿ ಮನೆ ಹತ್ರ ಹೋಗ್ಬಿಟ್ಟು ನೋಡಿದ ತಕ್ಷಣ ನಿಮ್ಗೆ ಗೊತ್ತಿರೋದಲ್ಲ, ಅಂದರೆ ತುಂಬ ದೂರದಿಂದ ನಡ್ಕೊಂಡು ಬರ್ತಿದಾರಲ್ಲ, ಬಟ್ಟೆ ಎಲ್ಲ ಕೊಳೆ ಆಗಿರುತ್ತೆ, ಗಡ್ಡ ಎಲ್ಲ ಬೆಳೆದ್ಬಿಟ್ಟಿರುತ್ತೆ, ಮುಖ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿರ್ತದೆ. ಅದೇ ಬಿಸಿಲಲ್ಲಿ ಬರಬೇಕಾದಾಗ ಮುಖ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿರ್ತದೆ. ಅವ್ರ ಹೆಂಡತಿ ಅಂತೂ 100% ಗುರುತು ಹಿಡಿಯಲ್ಲ. ಅಂದರೆ ಇವನು ಗುರುತು ಹಿಡಿತಾನೆ ಅವ್ರ ಹೆಂಡತಿನ. ಹೋಗ್ಬಿಟ್ಟು ಮನೆ ಹತ್ರ ಆಗಿದ್ದಾನೆ, ಬಾಗಿಲು ತಗ್ಬಿಟ್ಟು ಬಾಗಿಲು ಓಪನ್ ಆಗಿದ ತಕ್ಷಣ ಹೆಂಡತಿ ಬರ್ತಾರೆ. ಅವ್ರ ಹೆಂಡತಿ ಇವನ ಹೆಂಡತಿ ಬಂದಿದ ತಕ್ಷಣ, ಯಾರಪ್ಪ ನೀನು ಅಂತ ಹೇಳಿದ ತಕ್ಷಣ, ಈ ಥರ ಅಮ್ಮ, ನಾನು ವಲಸೆಗಾರ, ಈ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರ್ತೀನಿ, ಕತ್ಲಾಯಿತು, ತುಂಬ ಹೊಟ್ಟೆ ಹಸೆ ಆಗ್ತಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲಮ್ಮ, ಸ್ವಲ್ಪ ಊಟ ಕೊಡಿ ಅಂದಿದ ತಕ್ಷಣ ಅವ್ರ ಹೆಂಡತಿ, ಅಂದರೆ ಇವನು ಹೆಂಡತಿ ಇರ್ತಾಳಲ್ಲ, ಹೆಂಡತಿ ಗೊತ್ತಿಲ್ಲ ಇವನೇ ಅಂತ, ಇಲ್ಲ ನನ್ನ ಗಂಡ ಟೌನ್ಗೆ ಹೋಗಿದ್ದಾರೆ ದುಡಿಯೋಕೆ ಅಂತ ಹೇಳ್ಬಿಟ್ಟು, ನನ್ನ ಗಂಡ ಇಲ್ಲ ಅಂದಮೇಲೆ ನನ್ನ ಮನೇಲ್ಗಡೆ ಯಾರನ್ನೂ ಕರ್ಕೊಳ್ಳಲ್ಲ, ನಿಮ್ಗೆ ಊಟ ಹೊಟ್ಟೆ ಹಸೆ ಆಗ್ತಿದೆ ಅಂತ ಹೇಳಿದ್ರಲ್ಲ, ಊಟ ಬೇಕಾದ್ರೆ ಕೊಡ್ತೀನಿ, ನೀವು ನಿದ್ದೆ ಬೇಕಾದರೆ ನೋಡಿ ಅಲ್ಲೊಂದು ಮರ ಇದೆ, ಮರದ ಕೆಳಗಡೆ ಮಲ್ಕೊಂಡು ನಾಳೆ ಬೆಳಗ್ಗೆ ನೀವು ಎದ್ದು ಹೋಗಿ ಅಂತ ಹೇಳಿದ್ವಿ. ಅವ್ರ ಹೆಂಡತಿ, ಅಂದರೆ ಇವನು ಹೆಂಡತಿ ಇದ್ದಾಳಲ್ಲ, ಒಳಗಡೆ ಹೋಗ್ತಾಳೆ ಊಟ ತರೋಣ ಅಂತ ಹೇಳ್ಬಿಟ್ಟು ಇವ್ನು ತುಂಬ ಖುಷಿ ಆಗ್ತಿರುತ್ತೆ. ಇನ್ನೇನು ನನ್ನ ಹೆಂಡತಿ ನೋಡು, ಬಾ ಎಷ್ಟು ನಿಜ ಐತೆ, ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಇವ್ನು ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಇವನು ಓಪನ್ ಅಪ್ ಆಗಲ್ಲ. ಊಟ ಎತ್ಕೊಂಡ್ಬರ್ತಾರೆ, ಅದು ಒಂದು ಸ್ವಲ್ಪ ಬೆಳಗ್ಗೆ ಮಾಡಿರೋದು ಫ್ರೆಶ್ ಫುಡ್ ಅಲ್ಲ, ತಿಂತಾ ಇರ್ತಾನೆ. ತಿಂದಿದ ತಕ್ಷಣ ಅಲ್ಲೇ ಮರದ ಕೆಳಗಡೆ ಮಲ್ಕೊತಾನೆ. ಇವನಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ, ಎಲ್ಲೋ ಒಂದು ಸ್ಯಾಟಿಸ್ಫೈಡ್ ಆಗ್ತಿರುತ್ತೆ, ದುಡ್ಡು ಸಿಕ್ತು, ಇನ್ನೇನು ಒಳ್ಳೆ ಹೆಂಡತಿ, ಬಾ ಎಷ್ಟು ಹೇಳ್ತಾನೆ, ಎಲ್ಲೋ ಪುಣ್ಯ ಮಾಡ್ಕೊಂಡಿದ್ದೀನಿ ನನಗೆ, ಈ ಥರ ಹೆಂಡತಿ ನನಗೆ ಸಿಗಬೇಕು ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಖುಷಿಯಾಗಿರುತ್ತೆ. ಇವನು ಮರದ ಕೆಳಗಡೆ ಮಲ್ಕೊಂಡಿರ್ತಾನೆ. ರಾತ್ರಿ 11 ಗಂಟೆ ಆಗ್ತಿರುತ್ತೆ. 11 ಗಂಟೆ ಅದೇ ಡೋರ್ ಕಡೆ ನೋಡ್ಕೊಂಬಿಟ್ಟು ಮಲ್ಕೊಂಡಿರ್ತಾನೆ. ಒಬ್ಬ ಮನುಷ್ಯ ಬರ್ತಾನೆ, ಬಂದು ಬಾಗಿಲು ತೆಗಿತಾನೆ. ತುಂಬ ಹೈಟ್ ಇರ್ತಾನೆ, ಒಂದು 6 ಫೀಟ್ ಇರ್ತಾನೆ. ತೆಗೆದು ಟಪ್ ಅಂತ ಬಾಗಿಲಾಗ್ತಾನೆ. ಹೊರಗಡೆ ಮಲ್ಕೊಂಡಿರ್ತಾನೆ, ಅಲ್ಲಿ ನೋಡ್ತಾನೆ. ಅರ್ಧ ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ. ಕೋಪ ಬರುತ್ತೆ, ಏನು ನಡೀತಿದೆ ಒಳಗಡೆ, ಯಾರು ಅವನು ಹೋಗಿರೋನು. ಪಕ್ಕದಲ್ಲಿ ರಾಡ್ ಎತ್ಕೊತಾನೆ, ಹಂಗಾದ್ರೆ ಸಾಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಾಗ್ಲ ಹತ್ರ ಹೋಗ್ತಾನೆ. ಬಾಗ್ಲ ಹತ್ರ ಹೋಗಿದ ತಕ್ಷಣ ಅವ್ರ ಮಾಲೀಕ ಹೇಳಿರ್ತಾನಲ್ಲ, 3ನೇ ಪಾಯಿಂಟ್, ನಿನ್ಗೆ ಎಷ್ಟೇ ಕೋಪ ಬರಲಿ, ತಾಳ್ಮೆಯಿಂದ ಇರೋ. ಇವನು ಓಕೆ, ಬೆಳಗ್ಗೆ ಗಂಟೆ ಸೈಲೆಂಟಾಗಿರೋಣ, ಬೆಳಗ್ಗೆ ಮಾತಾಡೋಣ ಅಂಥೇಳಿ ಆ ರಾಡಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ಅಲ್ಲೇ ಇಟ್ಕೊಂಡು ಮಲ್ಕೊಂಡಿರ್ತಾನೆ. ಇವ್ನು ನಿದ್ದೆ ಬರಲ್ಲ,
ಕೋಳಿ ನಿದ್ದೆ ಹೋಗ್ತಿರ್ತಾನೆ. ಬೆಳಗ್ಗೆ ಆಗಿದ ತಕ್ಷಣ ನಿದ್ದೆ ಎದ್ದೊಳ್ತಾನೆ. ನೀವು ನಿದ್ದೆದ್ದು ಬಾಗಿಲು ಕಡೆ ನೋಡ್ತಾ ಇರ್ತಾನೆ, ಬಾರೋ ಹೊರಗಡೆಗೆ ಬಾರೋ ಅಂತೇಳಿ. ಹಾರಾಡಿ ಗಂಡಸಿದಾನಲ್ಲ ಅವನು ಹೊರಗಡೆ ಬರ್ತಾನೆ. ಬಂದು ಹೊರಗಡೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಹೇಳ್ತಾನೆ ಬಾಗಿಲ ಹತ್ರ ಬಂದ್ಬಿಟ್ಟು, ಅಮ್ಮ ನಾನು ಹೊಲದ ಹತ್ರ ಹೋಗ್ತಿದ್ದೀನಿ, ನಮ್ಮ ಅತಿಥಿ ಯಾರೋ ಬಂದಿದ್ದಾರಲ್ಲ, ರಾತ್ರಿ ಹೆಂಗೋ ನೀನು ತಂಗ್ಲನ್ನ ಕೊಟ್ಟಿದ್ಯಾ, ನಾನು ಹೊರಗಡೆ ಹೋಗ್ಬಿಟ್ಟು ತರಕಾರಿ ತರ್ತೀನಿ, ತರಕಾರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನಿನ್ನೆ ನೀನು ನಮ್ಮ ಅತಿಥಿಗಳಿಗೆ ತಂಗ್ಲನ್ನ ಕೊಟ್ಟಿದ್ಯಲ್ಲ, ಈಗ ಒಂದು ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಿಕೊಡು, ಅವರು ತಿಂದ್ಬಿಟ್ಟು ಹೊರಡ್ತಾರೆ ಅಂತೇಳ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ಬೇಕಾದಾಗ ಇವನು ಗುರುತಿಡಿತಾನೆ. ಇವನು ನನ್ನ ಮಗ ಅಂತ ಹೇಳ್ಬಿಟ್ಟು ಇವ್ರ ಮಗ ಹತ್ರ ಹೋಗ್ತಾನೆ. ಮಗ ಹತ್ರ ಹೋಗ್ಬಿಟ್ಟ ತಕ್ಷಣ ಹೇಳ್ತಾನೆ, ನಾನೇ ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿನ ಹೊರಗಡೆ ಬರ್ತಾರೆ. ಬಂದಿದ ತಕ್ಷಣ ಆಗ ಬೆಳಕಿರ್ತದಲ್ಲ, ಬೆಳಕಲ್ಲಿ ಅವ್ರ ಹೆಂಡತಿ ಗುರುತಿಡಿತಾಳೆ, ಇವ್ರು ನಮ್ಮ ಹಸ್ಬೆಂಡು ಅಂತ ಹೇಳ್ಬಿಟ್ಟು ಗಟ್ಟಿಗೆ ಹಗ್ ಮಾಡ್ಕೊತಾನೆ ಮೂರನ್ನ. ನೀವು ಇನ್ನೆಲ್ಲೂ ಹೋಗ್ಬೇಡಿ, ನಮ್ಗೆ ಈ ಕಷ್ಟಗಳು ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಆಯಿತು, ನಾನು ಟೌನ್ಗೆ ಹೋಗ್ಬಿಟ್ಟು ಚೆನ್ನಾಗಿ ದುಡ್ದಿದ್ದೀನಿ, ನಾನು ನಿಮಗೋಸ್ಕರ ತುಂಬ ಬಂಗಾರ ತಂದಿದ್ದೀನಿ ಅಂಥೇಳಿ ಈ ಕಥನೆಲ್ಲ ಹೇಳಿದ್ಮೇಲೆ ಹೋಗ್ತಾರೆ. ಆ ಹೊಲದಲ್ಲಿ ಕಟ್ಟಾಕಿರ್ತಾನಲ್ಲ 80 ಕುದುರೆಗಳ ಜೊತೆಲಿ ತಂದಿರ್ತಾನಲ್ಲ ಬಂಗಾರ, ಅದನ್ನೆಲ್ಲ ಮಾರಿ ಒಂದು ದೊಡ್ಡ ಮನೆ ಬೈ ಮಾಡಿ ಅವ್ರ ಲೈಫ್ ಸ್ಟೈಲ್ಗೆ ಚೇಂಜ್ ಆಗುತ್ತೆ. ಸೊ ಈ ಕತೆ ಇಲ್ಲಿಗೆ ಎಂಡ್ ಆಗಿ. ಇಷ್ಟು ಬ್ಯೂಟಿಫುಲ್ ಸ್ಟೋರಿ ನೋಡಿ. ಇದರಲ್ಲಿ 3 ನೀತಿಗಳು ಹೇಳ್ತಾರಲ್ಲ, ಬೇರೊಬ್ಬರ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು, ನಮ್ಮ ಬಗ್ಗೆ ಅಂತ ಇಲ್ಲದ್ಮೇಲೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮದು ಇಲ್ಲ ನಂದು, ನನ್ನ ವಿಷಯ ಅಂದಮೇಲೆ ತಲೆ ಕೆಡ್ಸ್ಕೊಳ್ಳಿ. ಬೇರೆ ಏನೋ ನಡೀತಿರುತ್ತೆ, ನಾವೇನಕ್ಕೆ ಅದ್ರ ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋದು. ನನಗನ್ಸುತ್ತೆ ನಮ್ಮ ಲೈಫಲ್ಲಿ ಇಲ್ಲ ನಿಮ್ಮ ಲೈಫಲ್ಲಿ, ಯಾರೇ ಲೈಫಲ್ಲಿ ಆಲ್ಮೋಸ್ಟ್ 90% ರಿಲೇಷನ್ಶಿಪ್ಸ್ ಬ್ರೇಕ್ ಆಗೋದು, 90% ನಾವು ತಲೆ ಕೆಡಿಸ್ಕೊಳ್ಳೋದು, 90% ನಮ್ಮ ನೆಮ್ಮದಿನ ಹಾಳು ಮಾಡೋದು ಬೇರೊಬ್ಬರ ವಿಷಯನೇ. ನಾವು ಬೇರೊಬ್ಬರ ವಿಷಯ ಯಾವಾಗ ತಲೆ ಹಾಕೊಂಡ್ರೆ ಇರ್ತೀವೋ ಆಗಲೇ ಎವ್ರಿಥಿಂಗ್ ಈಸ್ ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ಮದುವೆ ಆಗಿರುತ್ತೆ, ನಮ್ಮ ಮನೆಗೆ ಒಬ್ಬ ಸೊಸೆ ಬರ್ತಾಳೆ, ಇಲ್ಲ ತಾಯಿಯೇ ನೋಡಿರ್ತಾಳಲ್ಲ, ಖುಷಿ ಪಡಬೇಕು. ನಮ್ಮ ಮನೆಗೆ ಯಾರೋ ಬಂದರು, ನನ್ನ ಮಗ ಅವ್ರ ಹೆಂಡತಿ ಮಾತು ಕೇಳ್ತಿದ್ದಾನೆ ಅಂತ ಹೇಳಿದ್ರೆ, ತಾಯಿ ಅನ್ನೋರು ಈ ಥರ ಯೋಚನೆ ಮಾಡಬಾರ್ದು. ಇಷ್ಟು ದಿನದಿಂದ ನನ್ನ ಮಗನಿಗೆ ಬ್ಲ್ಯಾಕ್ ಶರ್ಟ್ ಅನ್ನೋದು ಇಷ್ಟ ಇಲ್ಲ, ಮದುವೆ ಆಗಿ ಹೆಂಡತಿ ಬಂದಮೇಲೆ ಇವನಿಗೆ ಬ್ಲ್ಯಾಕ್ ಶರ್ಟ್ ಇಷ್ಟ ಆಯ್ತಲ್ಲ, ನನ್ನ ಬಗ್ಗೆ ತುಂಬ ಕೇರ್ ಕಮ್ಮಿ ಮಾಡ್ತಿದ್ದಾನೆ, ಹೆಂಡತಿ ಬಗ್ಗೆ ಕೇರ್ ತುಂಬ ಮಾಡ್ತಿದ್ದಾನೆ. ನೀವು ಪ್ರೌಡಾಗಿ ಫೀಲ್ ಆಗಬೇಕು. ನೋಡಿ, ನೀವು ಬೆಳೆಸಿದಿರಲ್ಲ, ದಾರಿ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಮಗು ಒಂದು ಹೆಣ್ಮಗಳಿಗೆ ಯಾವುದೇ ಥರದ ಟಾರ್ಚರ್ ಕೊಡ್ತೀರಾ, ಹೆಣ್ಮಗಳ ಮಾತು ಕೇಳಿ ಹೆಣ್ಮಗಳಿಗೆ ರೆಸ್ಪೆಕ್ಟ್ ಕೊಟ್ಟು ತುಂಬ ಚೆನ್ನಾಗಿ ನಡ್ಕೊತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನೀವು ಪ್ರೌಡಾಗಿ ಫೀಲ್ ಆಗಬೇಕು, ಈ ಮೂಮೆಂಟ್ನ ಹ್ಯಾಪಿಯಾಗಿ ಫೀಲ್ ಆಗಬೇಕು. ಅದು ಬಿಟ್ಟು ನನಗೆ ಸೊಸೆ ಬಂದಾಗಿಂದ ನಮ್ಮನ್ನು ಕೇರ್ ಮಾಡೋದು ಬಿಟ್ಬಿಟ್ಟ, ಸೊಸೆ ಬಂದಾಗಿಂದ ಸೊಸೆ ಮಾತೇ ಕೇಳ್ತಿದ್ದಾನೆ, ಸೊಸೆ ಹಿಂದೆನೇ ಓಡಾಡ್ತಾನೆ, ಸೊಸೆ ಸ್ಯಾರಿ ಇಟ್ಕೊಂಡೇ ಓಡಾಡ್ತಾನೆ, ಈ ಥರ ಯಾವತ್ತೂ ಗಿಲ್ಟಿಯಾಗಿ ಫೀಲ್ ಆಗಬಾರ್ದು. ತಂದೆ ತಾಯಿಯನ್ನೋರು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲ ಅಕ್ಕ ತಂಗಿ, ನಮ್ಮಣ್ಣ ಚೆನ್ನಾಗಿದ್ದ, ಮದುವೆ ಆಯ್ತಲ್ಲ, ಮದುವೆ ಆದಮೇಲೆ ಹಿಂಗಾದ, ಅದಕ್ಕೆ ಮುಂಚೆ ತುಂಬಾನೇ ಚೆನ್ನಾಗಿದ್ದ. ಮದುವೆ ಆದ ಹೆಂಡತಿ ಬಂದಮೇಲೆ ಈ ಥರ ತಯಾರಾದ. ನೀವು ಈ ಥರ ಯಾವತ್ತೂ ಗಿಲ್ಟಿಯಾಗಿ ಫೀಲ್ ಆಗಬಾರ್ದು. ಯಾಕಂದರೆ ನಿಮ್ಮಣ್ಣ ಒಬ್ಬ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾನೆ, ಹೆಣ್ಮಕ್ಳಿಗೆ ಕೇರ್ ಮಾಡ್ತಾನೆ. ಅದೇ ಥರನೇ ನೀವು ಮದುವೆ ಆಗ್ತಿರಲ್ಲ, ನಿಮಗೆ ಬರೋ ಗಂಡ ನಿಮ್ಮನ್ನು ಕೇರ್ ಮಾಡ್ದ ಅಂತ ಹೇಳಿದ್ರೆ ತುಂಬಾ ನಿಮಗೂ ಖುಷಿ ಅನಿಸುತ್ತೆ. ಒಬ್ಬ ಹೆಣ್ಮಗಳು ತನ್ನ ಗಂಡ ತನಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ. ಡಾಟರ್ ಇಲ್ಲ ಅಂದರೆ ಏನು ಗೊತ್ತಾ, ಸೊಸೆ ನಿಮ್ಮ ಮನೆಗೆ ಬರ್ತಾಳಲ್ಲ, ಡಾಟರ್ ಅಂದರೆ ಯಾರು ಹೇಳಿ, ಮಗಳು. ನಿಮಗೆ ಹೊಸ ಮಗಳು ಬಂದಂಗೆ ಮನೆಗೆ, ಲಾ ಪ್ರಕಾರ ನಿಮಗೆ ಹೊಸ ಮಗಳು ಬಂದಂಗೆ. ಮದರ್ ಇಲ್ಲ, ಅತ್ತಿಗೆ ಇವ್ರು ಇರ್ತಾರಲ್ಲ, ಇನ್ಮೇಲಿಂದ ಲಾ ಪ್ರಕಾರ ಇವರೇ ನನ್ನ ತಾಯಿ. ನಿಮ್ಮ ಅತ್ತಿಗೆ ಯಾರಿದಾರೋ ಅವರೇ ನಿಮ್ಮ ತಾಯಿ, ನಿಮ್ಮ ಸೊಸೆ ಯಾರಿದಾರೋ ಇವರೇ ನಿಮ್ಮ ಮಗಳು. ಯಾವತ್ತೇ ಆಗಲಿ ನಿಮ್ಮ ಮಗ ನಿಮ್ಮ ಸೊಸೆಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು, ನಿಮ್ಮ ಸೊಸೆ ಹಿಂದೆನೇ ಇದ್ದಾನೆ, ಸೊಸೆ ಜೊತೆಲೇ ಇದ್ದಾನೆ, ಸೊಸೆಗೆ ತುಂಬ ಫೇವರ್ ಆಗಿದ್ದಾನೆ ಅಂತ ಹೇಳಿದ್ರೆ ನೀವು ಪ್ರೌಡಾಗಿ ಫೀಲ್ ಆಗಿ. ಇಲ್ಲ ನಿಮಗೆ ಆ ಥರ ಆಗಿಲ್ಲ ಅಂತ ಹೇಳಿದ್ರೆ, ಹೆಣ್ಮಕ್ಳು ನೀವು ಇದಿರಲ್ಲ, ನಿಮಗೆ ಮದುವೆ ಆಗುತ್ತಲ್ಲ, ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳಾಗತ್ತಲ್ಲ, ನಿಮ್ಮ ಮಕ್ಕಳು ಅಂತ ನಿಮ್ಮ ಮಗ ಇಲ್ಲ ನಮ್ಮ ಮಗಳು, ನಿಮ್ಮ ಮಗ ಇರ್ತಾನಲ್ಲ, ಅವ್ನು ಮದುವೆ ಆಗಿ ಆಗ ನೀವಾದ್ರೂ ಇದನ್ನ ಅರ್ಥ ಮಾಡಿಕೊಂಡು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತೇಳಿ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನಾವು ಯಾವತ್ತೇ ಆಗಲಿ ಬೇರೊಬ್ಬರ ವಿಷಯದಲ್ಲಿ, ಈ ಥರ ವಿಷಯಗಳಲ್ಲಿ, ಫ್ಯಾಮಿಲಿ ವಿಷಯಗಳಲ್ಲಿ, ಇನ್ನೊಬ್ಬರ ವಿಷಯಗಳಲ್ಲಿ ನಾವು ತಲೆ ಹಾಕ್ತೀವಲ್ಲ, ತಲೆ ಹಾಕಿ ಎಲ್ಲ ಕೆಡ್ಸ್ಕೊಂತೀವಲ್ಲ, ತಲೆ ಕೆಡ್ಸ್ಕೊಂತೀವಲ್ಲ, ಇಲ್ಲೇ
ಮನಃಶಾಂತಿ ಅನ್ನೋದು ಹೋಗ್ಬಿಡ್ತದೆ. ಮನಃಶಾಂತಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಲೈಫ್ಗೆ ಮೀನಿಂಗೇ ಇಲ್ಲ. ಸೊ ಇದನ್ನ ಹೇಳೋಕ್ಕೆ ನಾನು ಹೊರಟೆ. ಸೆಕೆಂಡ್ ಪಾಯಿಂಟ್ ಬಂದು ಅಡ್ಡದಾರಿ ಹಿಡಿಬೇಡಿ. ಡೋಂಟ್ ಚೂಸ್ ರಾಂಗ್ ಪಾತ್. ಎಷ್ಟೇ ಕಷ್ಟ ಆಗಲಿ, ಇರೋ ದುಡ್ಡೆಲ್ಲ ಹೋಗಲಿ, ದುಡ್ಡು ಅನ್ನೋದು ಮತ್ತೆ ಬರ್ತದೆ. ದುಡ್ಡು ಬಂದಮೇಲೆ ರಿಲೇಷನ್ಶಿಪ್, ಹೊಸ ರಿಲೇಷನ್ಶಿಪ್ಸ್ ಬರ್ತವೆ. ನೀವು ಅಂದ್ಕೊಂಡಾಗ ನಿಮ್ಮ ಲೈಫ್ ಲೀಡ್ ಮಾಡ್ಬೋದು. ಯಾವುದೇ ಕಾರಣವಾಗಿ ಅಡ್ಡದಾರಿ ಅಂತ ಹಿಡಿಯೋಕ್ಕೆ ಹೋಗಬೇಡಿ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಕೋಪ. ಎಷ್ಟೇ ಕೋಪ ಬರಲಿ, ಈ ಸೆಕೆಂಡಲ್ಲಿ ಇದ್ದಂಗೆ ನೆಕ್ಸ್ಟ್ ಸೆಕೆಂಡ್ ಇರಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಕೋಪದಲ್ಲಿ ಏನೋ ಅಂದ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಅಂದಮೇಲೆ ನಾವೇ ಅವ್ರ ಬಿಗ್ಗೆಸ್ಟ್ ವೂಂಡ್ ಕ್ರಿಯೇಟ್ ಮಾಡ್ದಂಗಾಗುತ್ತೆ, ಒಂದು ಗಾಯ ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಅವ್ರ ಲೈಫ್ ಲಾಂಗ್ ಅದನ್ನು ತಿಳ್ಕೊಂಡ್ಬಿಟ್ಟು ಸಫರ್ ಆಗ್ತಿರ್ತಾರೆ. ಅರೆ ನನ್ನ ಈ ಥರ ಅನ್ನಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೇ ಕೋಪ ಬರಲಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಮೂಮೆಂಟು ನೆಕ್ಸ್ಟ್ ಮೂಮೆಂಟ್ ಚೇಂಜ್ ಆಗಿಬಿಡ್ತದೆ. ಇದನ್ನ ಹೇಳೋಕ್ಕೆ ನಾನು ಹೊರಟೆ. ನೋಡಿದ್ರಲ್ಲ, ನಿಮ್ಮ ಲೈಫಲ್ಲೆಲ್ಲ ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.